ಹೆಲೋ ಎವ್ರಿವನ್, ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶೆಟ್ಟಿ. ಮಾಲಿವುಡ್ನ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರು ತಮ್ಮ ಮನೆಯಲ್ಲಿರುವಂಥ ವನ್ಯಜೀವಿ ವಸ್ತುಗಳ ಬಗ್ಗೆ ಓಪನ್ ಆಗಿ ಈಗ ಅನೌನ್ಸ್ಮೆಂಟ್ ಅನ್ನು ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಹೊಸದಾಗಿ ಒಂದು ಚರ್ಚೆಗಳು ನಡೀತಾ ಇದೆ. ಏನಿದು ಪ್ರಕರಣ ಅಂತ ನಾವು ನೋಡೋದಾದ್ರೆ, ಒಂದ್ಸತಿ ರಿಕ್ಯಾಪ್ ಮಾಡ್ಕೊಳ್ಳೋದಾದ್ರೆ, 2011ರಲ್ಲಿ ಮೋಹನ್ ಲಾಲ್ ಅವ್ರ ಮನೆ ಮೇಲೆ IT ದಾಳಿ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅವರ ಅನುಮತಿ ಇಲ್ಲದೆ 4 ಆನೆ ದಂತಗಳನ್ನ ಮನೇಲಿ ಇಟ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಆನೆ ದಂತದ ವಿಗ್ರಹಗಳನ್ನ ಮನೇಲಿ ಇಟ್ಕೊಂಡಿದ್ದಾರೆ. ಅದು ಯಾವುದಕ್ಕೂ ಪರ್ಮಿಷನ್ ಇರಲಿಲ್ಲ ಅಂತೇಳಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅದು ಕೋರ್ಟ್ ತನಕನೂ ಬರುತ್ತೆ. ಆಗ ಕೇರಳ ಸರ್ಕಾರ ಅವ್ರ ಮನೇಲಿದ್ದಂಥ ವನ್ಯಜೀವಿ ವಸ್ತುಗಳಿಗೆ ಒಂದು ಪ್ರಮಾಣ ಪತ್ರ ಅಂತ ಕೊಡುತ್ತೆ. ಜೊತೆಗೆ ಆ ಕಾನೂನು ಪ್ರಕ್ರಿಯೆಯನ್ನ ಹಿಂಪಡೆಯುವಂಥ ಪ್ರಯತ್ನಗಳನ್ನ ಮಾಡುತ್ತೆ. ಆದರೆ ಕೇರಳ ಹೈಕೋರ್ಟ್ ಅದಕ್ಕೆ ಸ್ಪಷ್ಟವಾಗಿ ಬ್ರೇಕ್ ಹಾಕುತ್ತೆ. ಆ ಪ್ರಮಾಣ ಪತ್ರವನ್ನು ರಿಜೆಕ್ಟ್ ಮಾಡುತ್ತೆ. ಜೊತೆಗೆ ಇವ್ರ ಮೇಲೆ ಕ್ರಮಗಳಾಗಬೇಕು, ಹಾಗಾಗಿ ವಿಚಾರಣೆ ನಡೀಲಿ, ಇವ್ರು ತಪ್ಪಿತಸ್ಥರ ಹೌದಾ ಅಲ್ವಾ ಅದನ್ನ ವಿಚಾರಣೆ ಮುಖ್ಯನ ನೋಡೋಣ ಅಂತ ಹೇಳುತ್ತೆ. ಅಂದರೆ ಸರ್ಕಾರದ ಎಲ್ಲ ಕ್ರಮಗಳನ್ನು ರಿಜೆಕ್ಟ್ ಮಾಡಿಬಿಡುತ್ತೆ ಕೇರಳ ಹೈಕೋರ್ಟ್. ಅದ್ರ ಮುಂದುವರೆದ ಭಾಗವಾಗಿ ನಾವು ನೋಡೋದಾದ್ರೆ, ಆಲ್ರೆಡಿ ಈ ಆನೆದಂತ ಪ್ರಕರಣದ ವಿಚಾರಣೆಯನ್ನ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರು ಫೇಸ್ ಮಾಡ್ತಾ ಇರುವಾಗಲೇ ಕೇರಳದ ಅರಣ್ಯ ಇಲಾಖೆ ವನ್ಯಜೀವಿ ಕ್ಷಮಾದಾನ ಯೋಜನೆ ಅಂತೇಳಿ ಒಂದು ಅನೌನ್ಸ್ ಮಾಡಿದೆ. ಈ ಯೋಜನೆ ಯಾಕೆ ಹಂಗಾದ್ರೆ, ಅಲ್ಲಿರುವಂಥ ಸಾರ್ವಜನಿಕರು ತಮ್ಮ ಹತ್ರ ಒಂದು ವೇಳೆ ವನ್ಯಜೀವಿಯ ವಸ್ತುಗಳಿದ್ರೆ ಅದನ್ನ ಓಪನ್ ಆಗಿ ಹೇಳ್ಕೊಳ್ಬೋದು. ಸೊ ಮುಂದೆ ಅದು ಸಕ್ರಮನೂ ಆಗ್ಬೋದು, ಅಥವಾ ಮುಂದೆ ಏನು ಕ್ರಮ ಅರಣ್ಯ ಇಲಾಖೆ ಕೈಗೊಳ್ಳುತ್ತೆ ಅಂತ ನೋಡಬೇಕು. ಬಟ್ ಸಾರ್ವಜನಿಕರು ಸ್ವಯಂ ಪ್ರೇರಣೆಯಿಂದ ಈ ಅನೌನ್ಸ್ಮೆಂಟ್ ಅನ್ನ ಮಾಡ್ಕೊಳ್ಳಿ, ತಮ್ಮ ಹತ್ರ ಏನು ವನ್ಯಜೀವಿ ವಸ್ತುಗಳಿದೆ ಅಂತೇಳಿ ಒಂದು ಕ್ಷಮಾದಾನ ಯೋಜನೆ ಅಂತೇಳಿ ಅರಣ್ಯ ಇಲಾಖೆ ಹೇಳಿದೆ. ಅದ್ರ ಪ್ರಕಾರ ಈಗ ಮೋಹನ್ ಲಾಲ್ ಹೇಳ್ಕೊಂಡಿರೋದು, ತಮ್ಮ ಬಳಿಯಲ್ಲಿ ತಮ್ಮ ಮನೆಯಲ್ಲಿ ಈ ಹಿಂದೆ IT ಅಧಿಕಾರಿಗಳು ಬಂದು ರೇಡ್ ಮಾಡಿದಾಗ ಅನುಮತಿ ಇಲ್ಲದೆ 4 ಆನೆ ದಂತ ಸಿಕ್ಕಿತ್ತು. ಅದ್ರ ಜೊತೆಯಲ್ಲಿ ಹೆಚ್ಚುವರಿಯಾಗಿ 6, ಅಲ್ಲಿಗೆ ಟೋಟಲ್ ಆಗಿ ತನ್ನ ಹತ್ರ 6 ಆನೆ ದಂತಗಳಿವೆ. ಅದ್ರ ಜೊತೆಯಲ್ಲಿ 13 ಆನೆ ದಂತದ ವಿಗ್ರಹಗಳಿದೆ ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲಿಗೆ ಹೆಚ್ಚು ಕಮ್ಮಿ ಈ ಆನೆ ದಂತ ಅಂತ ಬಂದ್ರೆ ಅದು 65 kg ತೂಕ ಇದೆ. ಅಂದ್ರೆ ಹೆಚ್ಚು ಕಮ್ಮಿ ಒಂದು ಅಂದಾಜಿನ ಮೇಲೆ ಇದು. ಜೊತೆಗೆ ಆನೆ ದಂತದ ವಿಗ್ರಹಗಳು ಅಂದ್ರೆ ಅದು ಶ್ರೀರಾಮ ಇರ್ಬೋದು, ಬಾಲಾಜಿ ಇರ್ಬೋದು, ಹಾಗೆಯೇ ಶ್ರೀಕೃಷ್ಣ ಇರ್ಬೋದು, ಹಿಂದೂ ದೇವರುಗಳ ವಿಗ್ರಹ ಇದೆ. ಅದು ಒಂದು ಹೆಚ್ಚು ಕಮ್ಮಿ 46 kg ವೇಟ್ ಇದೆ ಅಂತೇಳಿ ಒಂದು ಅಂದಾಜನ್ನ ಹೇಳ್ತಾ ಇದ್ದಾರೆ. ಈಗ ಅದರ ಅಧಿಕೃತ ಮಾಹಿತಿ ಸಿಗಬೇಕು ಅಂತಂದ್ರೆ, ಜೊತೆಗೆ ಅದು ಮೂಲ ಪತ್ತೆ ಹಚ್ಚಬೇಕು ಅಂತಂದ್ರೆ ಒಂದು ಸರ್ಟನ್ ಪ್ರೊಸೀಜರ್ ಇರುತ್ತೆ. ಅಂದ್ರೆ DNA ಟೆಸ್ಟ್ ಸೇರಿದಂತೆ ಕೆಲವೊಂದು ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ, ಸ್ಯಾಂಪಲ್ಗಳನ್ನು ಕಳಿಸಿ. ಆ ಪ್ರಕ್ರಿಯೆಯನ್ನ ಮುಂದೆ ನಾವು ಮಾಡ್ತೀವಿ ಅಂತ ಹೇಳಿ ಅರಣ್ಯ ಅಧಿಕಾರಿಗಳೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಈಗ ಮೋಹನ್ ಲಾಲ್ ಅವರು ಆಲ್ರೆಡಿ ಒಂದು ವಿಚಾರಣೆಯನ್ನ ಫೇಸ್ ಮಾಡ್ತಾ ಇದ್ದಾರೆ, ಅದು ಕೋರ್ಟ್ನಲ್ಲಿ ಇದೆ ಆಲ್ರೆಡಿ. ಸೊ ಹಾಗಾಗಿ ಈಗ ಸ್ವಯಂ ಪ್ರೇರಣೆಯಿಂದ ತನ್ನ ಹತ್ರ 10 ಆನೆ ದಂತಗಳಿದೆ, 13 ಆನೆ ದಂತದ ವಿಗ್ರಹಗಳಿದೆ ಅಂತ ಹೇಳಿ ಈಗ ಅನೌನ್ಸ್ಮೆಂಟ್ ಅನ್ನ ಮಾಡ್ಕೊಂಡಿರೋದ್ರಿಂದ, ಅಧಿಕೃತವಾಗಿ ಅವ್ರು ಹೇಳ್ಕೊಂಡಿರೋದ್ರಿಂದ ಮುಂದೆ ಏನು ಕ್ರಮಗಳು ಅವ್ರ ಮೇಲೆ ಆಗುತ್ತೆ ಅಂತೇಳಿ ಸಹಜವಾಗಿ ಒಂದು ಕುತೂಹಲ ಇದೆ. ಇವಿಷ್ಟು ಅಧಿಕಾರಿಗಳು, ಅರಣ್ಯಾಧಿಕಾರಿಗಳು ಮೋಹನ್ ಲಾಲ್ ಅವರು ಇಷ್ಟೊಂದು ಡಿಕ್ಲರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿಯನ್ನ ಕೊಟ್ಟಿರೋದು. ಮುಂದೆ ಕ್ರಮಗಳೇನಾಗುತ್ತೆ, ಇದಿಷ್ಟನ್ನು ಸಕ್ರಮ ಅಂತ ಹೇಳಿ ಏನಾದರೂ ಸರ್ಟಿಫಿಕೇಟ್ ಕೊಡ್ತಾರಾ, ಅದಕ್ಕೆ ಕೇರಳ ಹೈಕೋರ್ಟ್ ಮತ್ತೇನು ಹೇಳುತ್ತೆ ಅನ್ನೋ ಕ್ಯೂರಿಯಾಸಿಟಿ ಜೊತೆಯಲ್ಲಿ, ಇಲ್ಲಾಂದ್ರೆ ಇದೊಂದು 50% ಅನುಮತಿಯನ್ನ ಕೊಟ್ಟು ಇದು ಸಕ್ರಮ ಅಂತ ಹೇಳಿ ಇನ್ನು 50% ರಿಕವರ್ ಮಾಡ್ಕೊಳ್ತಾರಾ ಅರಣ್ಯಾಧಿಕಾರಿಗಳು, ಈ ಬಗ್ಗೆನೂ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇದೆ. ಈ ಕ್ಷಮಾದಾನ ಯೋಜನೆಯಲ್ಲಿ ಫರ್ದರ್ ಏನಾಗುತ್ತೆ, ಕೋರ್ಟ್ ಏನು ಹೇಳುತ್ತೆ, ಆ ಕುರಿತಂತೆ ನೆಕ್ಸ್ಟ್ ಫಾಲೋ ಅಪ್ ಡೀಟೇಲ್ಸ್ ಏನಿದ್ರು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.